ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ ಫಸ್ಟ್ ಶಿಫ್ಟ್ ಟ್ರೇಡ್ಸ್ಮ್ಯಾನ್ ಎಕ್ಸಾಮ್ ಕ್ವಶನ್ಸು ಮತ್ತು ಸೆಕೆಂಡ್ ಶಿಫ್ಟ್ ಟೆಕ್ನಿಕಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಜಿ ಕೆ ಕ್ವಶನ್ಸ್ ಮಾತ್ರ ಅವೈಲೇಬಲ್ ಇದಾವೆ. ಯಾವುದೇ ರೀತಿ ಸೈನ್ಸ್ ಕ್ವಶನ್ನು ಅವೈಲೇಬಲ್ ಇಲ್ಲ. ಓಕೆ, ಇದರ ಜೊತೆಗೆ ನಾವು ಜೂನ್ 2ನೇ ತಾರೀಕಂದು ಫಸ್ಟ್ ಶಿಫ್ಟು ಮತ್ತು ಸೆಕೆಂಡ್ ಶಿಫ್ಟು ವಿಡಿಯೋ ಮಾಡಿದ್ವಿ. ಆದರೆ ಥರ್ಡ್ ಶಿಫ್ಟು ಫೋರ್ತ್ ಶಿಫ್ಟು ವಿಡಿಯೋ ಮಾಡಿರಲಿಲ್ಲ. ಅದರ ಬಗ್ಗೆ ಭಾಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರಿ, ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಇದರಲ್ಲಿ ಕ್ವಶನ್ ತಂದಿಲ್ಲ, ಆದರೂ ಕೂಡ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಆ ಒಂದು PDF ಲಿಂಕ್ ಕೊಟ್ಟಿರ್ತೀನಿ. ಯಾವುದೇ ರೀತಿ ಟೆಲಿಗ್ರಾಮ್ ಲಿಂಕ್ ಅಲ್ಲ, ವಾಟ್ಸಪ್ ಚಾನಲ್ ಲಿಂಕು ಅಲ್ಲ. ಡೈರೆಕ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ PDF ಓಪನ್ ಆಗುತ್ತೆ. ಆ PDFನಲ್ಲಿ ಥರ್ಡ್ ಶಿಫ್ಟ್ ಜಿ ಕೆ ಮತ್ತು ಸೈನ್ಸ್ ಕ್ವಶನ್ ಅದಾವೆ ಮತ್ತು ಫೋರ್ತ್ ಶಿಫ್ಟ್ ಜಿ ಕೆ ಕ್ವಶನ್ ಅದಾವೆ. ಓಕೆ, ಹೋಗಿ ನೀವು PDF ಮುಖಾಂತರ ಆ ಒಂದು ಕ್ವಶನ್ಸ್ನ ನೋಡ್ಬೋದು. ಓಕೆ, ಅದರ ಜೊತೆಗೇ ಇವತ್ತಿನ ಒಂದು ಫಸ್ಟ್ ಶಿಫ್ಟ್ ಟ್ರೇಡ್ಸ್ಮ್ಯಾನ್ ಎಕ್ಸಾಮ್ ಕ್ವಶನ್ಸು ಸಿಕ್ಕಿದಾವೆ ಮತ್ತು ಸೆಕೆಂಡ್ ಶಿಫ್ಟ್ ಅಲ್ಲಿ ನಡೆದಿರೋ ಟೆಕ್ನಿಕಲ್ ಎಕ್ಸಾಮ್ ಕ್ವಶನ್ಸು ಕೂಡ ಅವೈಲೇಬಲ್ ಅದಾವೆ. ಸೊ ಇವತ್ತು ವಿಡಿಯೋದಲ್ಲಿ ಅದನ್ನು ಕೂಡ ಕವರ್ ಮಾಡೋಣ. ಓಕೆ, ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಫಸ್ಟ್ ಕ್ವಶನ್, ನಗರಸಭೆಗಳಿಗೆ ಸಂಬಂಧಿಸಿದ ಅನುಸೂಚಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇವತ್ತು ಎಕ್ಸಾಮ್ ಬರೆದು ಬಂದವರಿಗೆ ಗೊತ್ತಾಗಲಿ, ಇದು 12ನೇ ಅನುಸೂಚಿ ಕರೆಕ್ಟ್ ಆನ್ಸರ್. ಇನ್ನು ಮುಂದೆ ಎಕ್ಸಾಮ್ ಬರೋರಿಗೆ ಏನಪ್ಪ ಅಂದರೆ ಏನು ಗೊತ್ತಿರಬೇಕು, 10ನೇ ಅನುಸೂಚಿ ಬಗ್ಗೆ ಗೊತ್ತಿರಬೇಕು, 11ನೇದು ಗೊತ್ತಿರಬೇಕು, 13ನೇ ಅನುಸೂಚಿ ಯಾವುದೇ ರೀತಿ ಸಂವಿಧಾನದಲ್ಲಿ ಉಲ್ಲೇಖವಿಲ್ಲ. ಹೌದಾ? 10ನೇ ಅನುಸೂಚಿ ಯಾವುದಪ್ಪ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ. ಹೌದಾ? ಪಕ್ಷಾಂತರ ನಿಷೇಧ ಕಾಯ್ದೆ. 11ನೇ ಅನುಸೂಚಿ ಯಾವುದು? ಪಂಚಾಯಿತಿ. ಹೌದಾ? ಇನ್ನು 12ನೇ ಅನುಸೂಚಿ ಕ್ವಶನಲ್ಲೇ ಇದೆ, ನಗರಸಭೆ ಅಥವಾ ಮುನ್ಸಿಪಾಲ್ಟಿ ಅಂತ. ಇನ್ನು ಏನಪ್ಪ ಅಂದ್ರೆ ನಿಮಗೆ ಈ ಒಂದು 10ನೇ ಅನುಸೂಚಿಯನ್ನು ಯಾವಾಗ ಆ್ಯಡ್ ಮಾಡಿದ್ರೆ ಗೊತ್ತಿರಬೇಕು. ಯಾವಾಗಂದ್ರೆ 1985ರಲ್ಲಿ ಎಷ್ಟೇ ತಿದ್ದುಪಡಿ ಮುಖಾಂತರ, ಸೊ ಅದನ್ನು ನೀವು ಕಮೆಂಟ್ ಮಾಡಿರಿ. ಇನ್ನು ನೆಕ್ಸ್ಟ್ 73ನೇ ತಿದ್ದುಪಡಿ ಮುಖಾಂತರ ಇದನ್ನು ಏನಪ್ಪ ಅಂದ್ರೆ 1992ರಲ್ಲಿ ಇದನ್ನು 10ನೇ ಅನುಸೂಚಿಯಾಗಿ 11ನೇ ಅನುಸೂಚಿಗೆ ಆ್ಯಡ್ ಮಾಡ್ತಾರೆ. ಯಾವುದನ್ನು? ಪಂಚಾಯಿತಿಯನ್ನು. 1993ರಲ್ಲಿ 74ನೇ ತಿದ್ದುಪಡಿಯನ್ನು ಮಾಡಿ ಈ ಮುನ್ಸಿಪಾಲ್ಟಿಯನ್ನು ಆ್ಯಡ್ ಮಾಡ್ತಾರೆ ಭಾರತದ ಸಂವಿಧಾನದಲ್ಲಿ 12ನೇ ಅನುಸೂಚಿಯಾಗಿ. ಹೌದಾ? ನೆಕ್ಸ್ಟ್ ಅದೇ ರೀತಿ ಇದ್ರ ಬಗ್ಗೆ ಗೊತ್ತಿರಲಿ, ಅದು ಕೂಡ ಕ್ವಶನ್ ಕೇಳಿದ್ದಾರೆ. ಭಾಗ 9A ಯಾವುದಪ್ಪ? ನಗರಸಭೆ ಅಥವಾ ಮುನ್ಸಿಪಾಲ್ಟಿ. ಭಾಗ 9 ಪಂಚಾಯಿತಿ. ಭಾಗ 9B ಸಹಕಾರಿ ಸಂಘ. ಓಕೆ, ಇದನ್ನು ಕೂಡ ಮುಂದಿನ ಎಕ್ಸಾಮ್ನಲ್ಲಿ ಕೇಳ್ಬೋದು, ನಿಮ್ಮ GD ಎಕ್ಸಾಮ್ನಲ್ಲಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಗೊತ್ತಿರಲಿ. ನೆಕ್ಸ್ಟ್, ಅರಬ್ಬಿ ಸಮುದ್ರದ ಕಡೆ ಹರಿಯುವ ನದಿ ಯಾವುದು? ಸೊ ಈ ಕ್ವಶನ್ಗೆ ಆನ್ಸರ್ ಏನಪ್ಪ ಅಂದರೆ ಡಿಪೆಂಡ್ ಅಪಾನ್ ಆಪ್ಷನ್ ಆಗುತ್ತೆ. ಓಕೆ, ಯಾವ 3 ನದಿಗಳು ಅರಬ್ಬಿ ಸಮುದ್ರವನ್ನು ಸೇರುವುದಿಲ್ಲವೋ ಆ ನದಿ ಕೊಟ್ಟಿರ್ತಾರೆ, ಪ್ಲಸ್ ಒಂದು ಅರಬ್ಬಿ ಸಮುದ್ರವನ್ನು ಸೇರುವಂಥ ನದಿಯ ಹೆಸರು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರು ನರ್ಮದಾನೇ ಕೊಡ್ಬೋದು, ಈಗ ನಮ್ಮ ಕಾಳಿ ನದಿಯನ್ನು ಕೊಡ್ಬೋದು. ಹೌದಾ? ಏನೇ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಲೂನಿ ನದಿಯನ್ನು ಕೊಡ್ಬೋದು. ಲೂನಿ ಗುಜರಾತ್ನಲ್ಲಿ ಕಂಡು ಬರುತ್ತೆ. ಸೊ ಡಿಪೆಂಡ್ ಅಪಾನ್ ಆಪ್ಷನ್. ಹೌದಾ? ಕೊಟ್ಟಿರ್ತಕ್ಕಂಥ ಆಪ್ಷನ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ, ನರ್ಮದಾ. ಓಕೆ, ಇನ್ನು ಗಂಗಾ ನದಿ ಬಗ್ಗೆ ಗೊತ್ತಿರಬೇಕು. ಗಂಗಾ ನದಿ ಎಲ್ಲಿ ಹುಟ್ಟುತ್ತದೆ, ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಪ್ರಮುಖ ಅಣೆಕಟ್ಟುಗಳು ಯಾವುವು, ಗಂಗಾ ನದಿಯ ಪ್ರಮುಖ ಉಪನದಿಗಳು ಯಾವುವು, ಗಂಗಾ ನದಿಗೆ ಸಂಬಂಧಪಟ್ಟಂತಹ ಪ್ರಮುಖ ಸಮಿತಿಗಳು, ಗಂಗಾ ನದಿ ಯಾವ ರಾಜ್ಯದಲ್ಲಿ ಹರಿತದೆ, ಗಂಗಾ ನದಿ ಯಾವ ಒಂದು ಸಮುದ್ರವನ್ನು ಅಥವಾ ಯಾವುದೋ ಒಂದು ಸಾಗರವನ್ನು ಸೇರ್ತದೆ, ಅದು ಗೊತ್ತಿರಲಿ. ನೆಕ್ಸ್ಟ್ ಗೋದಾವರಿ ಕೂಡ ಸೇಮ್ ಅದೇ. ಇನ್ನು ಕಾವೇರಿ ನದಿ ಕೂಡ ಸೇಮ್ ಅದೇ ರೀತಿ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಬಂಗಾಳ ಕೊಲ್ಲಿಯಲ್ಲಿರುವ ದ್ವೀಪ ಯಾವುದಂತ ಕೇಳಿದ್ದಾರೆ. ಇದೇ ಕ್ವಶನ್ನ ಭಾಳಷ್ಟು ಜನ ಕೇಳಕತ್ತಾರೆ, ರಿಪೀಟ್ ಆಗದ ಕ್ವಶನ್. ನೀವು ಈಗ ನಿನ್ನೆ ಕೇಳಿದ್ರು ಏನಪ್ಪ ಅಂದ್ರೆ ಈಗ ಲಕ್ಷದ್ವೀಪ ಯಾವ ಒಂದು ಸಮುದ್ರದಲ್ಲಿ ನಾವು ನೋಡ್ತೀವಿ ಅಂತ. ಯಾವುದು? ಅರಬ್ಬಿ ಸಮುದ್ರದಲ್ಲಿ ನೋಡ್ತೀವಿ. ಯಾವುದನ್ನು? ಲಕ್ಷದ್ವೀಪವನ್ನು.
ನಿನ್ನೆ ಎಕ್ಸಾಮ್ನಲ್ಲಿ ಮತ್ತೆ ಕೇಳಿದರು ಏನಂದರೆ ಅಂಡಮಾನ್ ನಿಕೋಬಾರ್ ದ್ವೀಪವನ್ನು ನಾವು ಎಲ್ಲಿ ಕಾಣ್ತೀವಿ, ಎಲ್ಲಿಪ್ಪ ಅಂದರೆ ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿಯಲ್ಲಿ ಕಾಣ್ತೀವಿ. ಹೌದಾ? ಇನ್ನು ಮಜುಲಿ ದ್ವೀಪ ಇಲ್ಲಿ ಕೊಟ್ಟಿದ್ದಾರೆ, ಮಜುಲಿ ದ್ವೀಪ ಅಂತ. ಈ ನದಿ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ನದಿ ದ್ವೀಪ. ಯಾವುದು? ನದಿ ದ್ವೀಪ. ಈ ಒಂದು ದ್ವೀಪ ಅಸ್ಸಾಂನಲ್ಲಿ ಕಂಡುಬರುತ್ತೆ. ಅಸ್ಸಾಂನಲ್ಲಿ ಕಂಡುಬರುತ್ತೆ. ಇದು ಬ್ರಹ್ಮಪುತ್ರ ನದಿಯಿಂದ ಸೃಷ್ಟಿಯಾಗಿದೆ. ಬ್ರಹ್ಮಪುತ್ರ ನದಿಯಿಂದ ಸೃಷ್ಟಿಯಾಗಿದೆ. ಓಕೆ, ನಿಮ್ಮ ಮುಂದೆ ಎಕ್ಸಾಮ್ ಕೇಳಿದರೂ ಕೇಳ್ಬೋದು. ಓಕೆ, ನೆಕ್ಸ್ಟ್, ಭಾರತ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು? ಒಂದು ಕನ್ಫ್ಯೂಷನ್. ಭಾರತ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು ಅನ್ನೋ ಪ್ರಶ್ನೆ ಕೇಳಿದಾರೋ ಅಥವಾ ಭಾರತ ಸಂವಿಧಾನವನ್ನು ಯಾವಾಗ ಜಾರಿಗೆ ತರಲಾಯಿತು ಅನ್ನೋ ಪ್ರಶ್ನೆ ಕೇಳಿದಾರೋ ಕನ್ಫರ್ಮ್ ಗೊತ್ತಿಲ್ಲ. ಸೊ ಇವತ್ತು ಎಕ್ಸಾಮ್ ಬರೆದವರು ನೀವು ಕನ್ಫರ್ಮ್ ಮಾಡಿ ಯಾವ ಕ್ವಶನ್ ಕೇಳಿದ್ರು ಅಂತ. ಸೊ ಅಂಗೀಕರಿಸಲಾಯಿತು ಅಂತ ಪ್ರಶ್ನೆ ಕೇಳಿದರೆ ಕರೆಕ್ಟ್ ಆನ್ಸರು 1949 ನವೆಂಬರ್ 26 ಆಗುತ್ತೆ. ಜಾರಿಗೆ ತರಲಾಯಿತು ಅಂತ ಪ್ರಶ್ನೆ ಕೇಳಿದರೆ ಆವಾಗ 1950 ಜನವರಿ 26 ಆಗುತ್ತೆ. ಓಕೆ, ನಿನ್ನೆ ಒಂದು ಕ್ವಶನ್ ಕೇಳಿದ್ರು, ಏನಪ್ಪ ಅಂದ್ರೆ ಯಾರು ಭಾರತ ಸಂವಿಧಾನವನ್ನು ಹಿಂದಿ ಭಾಷೆಯಿಂದ ಇಂಗ್ಲೀಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದರು ಅಂತ. ಸೊ ಇದರ ಬಗ್ಗೆ ಕರೆಕ್ಟ್ ಆನ್ಸರ್ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿರಿ. ಓಕೆ, ದಯವಿಟ್ಟು ಕಮೆಂಟ್ ಮಾಡಿರಿ. ಹಿಂದಿ ಲ್ಯಾಂಗ್ವೇಜಲ್ಲಿ ಬರೆದವ್ರು ಯಾರಂತ ನಮಗೆ ಕನ್ಫರ್ಮ್ ಗೊತ್ತಿದೆ. ಹಿಂದಿ ಲ್ಯಾಂಗ್ವೇಜಲ್ಲಿ ಬರೆದವ್ರು ಯಾರಪ್ಪ ಅಂದ್ರೆ ಅವ್ರ ಹೆಸರು ವಸಂತ್ ವೈದ್ಯ ಅಂತ. ವಸಂತ್ ವೈದ್ಯ. ಸೊ ಹಿಂದಿಯಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದವರು ಯಾರಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸೊ ದಯವಿಟ್ಟು ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್, ಅಖಂಡತೆ ಅಥವಾ ಇಂಟಿಗ್ರಿಟಿ ಪದವನ್ನು ಭಾರತದ ಯಾವ ಸಂವಿಧಾನಕ್ಕೆ ಯಾವಾಗ ಸೇರಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಈಸಿ ಏನಪ್ಪ ಅಂದರೆ 42ನೇ ತಿದ್ದುಪಡಿ, 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಇದನ್ನು ನಾವು ಮಿನಿ ಸಂವಿಧಾನ ಅಥವಾ ಲಘು ಸಂವಿಧಾನ ಅಂತ ಕೂಡ ಕರಿತೀವಿ. ಈ ಒಂದು ಅಮೆಂಡ್ಮೆಂಟನ್ನು 1976 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಘೋಷಣೆ ಮಾಡ್ತಾರೆ. ಓಕೆ, ಇದರೊಂದಿಗೆ ಇನ್ನು ಯಾವಪ್ಪ ಅಂದರೆ ಸೋಸಿಯಲು, ಸೆಕ್ಯುಲರು, ಇಂಟಿಗ್ರಿಟಿ, ಈ 3 ಪದವನ್ನು ಭಾರತದ ಸಂವಿಧಾನದ ಪ್ರಸ್ತಾವನೆಗೆ ಸೇರಿಸಲಾಗುತ್ತೆ. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ತಿದ್ದುಪಡಿ, ಸಂವಿಧಾನಿಕ ತಿದ್ದುಪಡಿ. ಇದನ್ನು ಜಾಸ್ತಿ ಕ್ವಶನ್ ಕೇಳ್ತಾರೆ. ಇವತ್ತು ಅವರು ಅಖಂಡತೆ ಕೇಳಿದ್ದಾರೆ, ಇನ್ನು ಮುಂದೆ ಅವರು ಸಾಮಾಜಿಕ ಅಥವಾ ಏನಾದರೂ ಸೋಷಿಯಲ್ ಕೇಳ್ಬೋದು ಅಥವಾ ಸೆಕ್ಯುಲರ್ ಕೇಳ್ಬೋದು. ಓಕೆ, ನೆಕ್ಸ್ಟ್, ಅಕ್ಟೋಬರ್ 31ರಂದು ಯಾರ ಜನ್ಮದಿನ ಇದೆ? ಇವರು ಭಾರತದ ಮಹಾನ್ ವ್ಯಕ್ತಿ. ಓಕೆ, ಈ ಥರ ಒಂದು ಕ್ವಶನ್ ಕೇಳಿದ್ದಾರೆ ಇವತ್ತು ಫಸ್ಟ್ ಶಿಫ್ಟ್ನಲ್ಲಿ ಟ್ರೇಡ್ಸ್ಮ್ಯಾನ್ ಎಕ್ಸಾಮಲ್ಲಿ. ಅಕ್ಟೋಬರ್ 31 ನಾವು ರಾಷ್ಟ್ರೀಯ ಏಕತಾ ದಿನ ಅಂತ ಆಚರಣೆ ಮಾಡ್ತೀವಿ. ಏನು? ರಾಷ್ಟ್ರೀಯ ಏಕತಾ ದಿನ ಅಂತ ಆಚರಣೆ ಮಾಡ್ತೀವ. ರಾಷ್ಟ್ರೀಯ ಏಕತಾ ದಿನವನ್ನು ಆಚರಣೆ ಮಾಡೋ ದಿನವೇ ಯಾರ ಬರ್ತ್ಡೇ ಇದೆಯಪ್ಪ ಅಂದರೆ ಅಥವಾ ಯಾರ ಜಯಂತಿ ಇದೆಯಪ್ಪ ಅಂತಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಹೌದಾ? ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆದರೆ ಭಾರತದ ಉಕ್ಕಿನ ಮಹಿಳೆ ಅಂತ ನಾವು ಇಂದಿರಾ ಗಾಂಧಿಯವ್ರನ್ನ ಕರಿತೀವಿ. ಇಂದಿರಾ ಗಾಂಧಿ. ಸೊ ಈ ಕಾನ್ಸೆಪ್ಟ್ ಬಂದಿದ್ದಪ್ಪ ಅಂದರೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತೀನಿ. ಅದೇನಪ್ಪ ಅಂದರೆ ಭಾರತದ ಕ್ಷಿಪಣಿ ಮನುಷ್ಯ APJ ಅಬ್ದುಲ್ ಕಲಾಂ. APJ ಅಬ್ದುಲ್ ಕಲಾಂ ಇವರು ಭಾರತದ 11ನೇ ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಇದು ಕೂಡ ಇಂಪಾರ್ಟೆಂಟ್. ಇದನ್ನು SSC GD ಎಕ್ಸಾಮ್ನಲ್ಲಿ ಕೇಳಿದ್ರು, ನಿಮ್ಮ ಎಕ್ಸಾಮ್ಗೂ ಕೇಳ್ಬೋದು, ಗೊತ್ತಿರಲಿ ಇನ್ಫಾರ್ಮೇಷನ್. ಓಕೆ, ಇನ್ನು ಭಾರತದ ಕ್ಷಿಪಣಿ ಮಹಿಳೆ ಯಾರಂತ ಕೇಳಿದರೆ ಅವರು ಯಾರಪ್ಪ ಅಂದರೆ ಟೆಸ್ಸಿ ಥಾಮಸ್. ಓಕೆ, ನೆಕ್ಸ್ಟ್, ಸೊ ಇನ್ನು ಮಹಾತ್ಮ ಗಾಂಧಿಯವರ ಬಗ್ಗೆ ಗೊತ್ತಿರಬೇಕು. ಇವರ ಗ್ರಂಥಗಳು, ಇವರ ಆಟೋಬಯೋಗ್ರಫಿ, ಇವರ ಪ್ರಮುಖ ಸತ್ಯಾಗ್ರಹ ಚಂಪಾರನ್ನು, ಅಸಹಕಾರ ಚಳವಳಿ, ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ. ಓಕೆ, ಪ್ರಮುಖ ಇವರ ಒಂದು ಸತ್ಯಾಗ್ರಹಗಳು, ಇವರ ಯಾವ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಮತ್ತು ಇವರು ಭಾಗವಹಿಸಿದಂಥ
ದುಂಡು ಮೇಜಿನ ಸಮ್ಮೇಳನ ಯಾವುದು? ಇವರಿಗೆ ಮತ್ತು ಲಾರ್ಡ್ ಇರ್ವಿನ್ ಅವರಿಗೆ, ಇವರಿಗೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಡುವೆ ಯಾವ ಒಪ್ಪಂದ ಆಗ್ತದೆ ಎಲ್ಲೂ ಗೊತ್ತಿರಬೇಕು. ಓಕೆ, ನಿಮ್ಮ ಮುಂದಿನ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾರಪ್ಪ ಅಂದರೆ ಮಹಾತ್ಮ ಗಾಂಧಿಯವರು. ನೆಕ್ಸ್ಟು ಜವಾಹರ್ಲಾಲ್ ನೆಹರು. ಇವರು ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಆಗಿರ್ತಾರೆ ಮತ್ತು ಇವರನ್ನ ಭಾರತದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತ ಕರೀತಾರೆ. ಓಕೆ, ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ, ಹೌದಾ. ಇನ್ನು ಬಹಿಷ್ಕಾರ ಹಿತಕಾರಣಿ ಸಭಾ ಸಂಘದ ಸಂಸ್ಥಾಪಕರು ಮತ್ತು ಭಾರತ ಸಂವಿಧಾನವನ್ನು ರಚನೆ ಮಾಡ್ತಕ್ಕಂಥ ಸಮಯದಲ್ಲಿ ಅತ್ಯಂತ ಪರಿಶ್ರಮ ವಹಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ಇವರ ಒಂದು ಸಮಾಧಿಯನ್ನು ನಾವು ಚೈತ್ಯ ಭೂಮಿ ಅಂತ ಕರಿತೀವಿ. ಸೊ ಇದು ಕೂಡ ಎಕ್ಸಾಮ್ನ ಕ್ವಶನ್ ಕೇಳಿದ್ದಾರೆ, ಚೈತ್ಯ ಭೂಮಿ. ಇನ್ನು ಇವರ ಸಮಾಧಿಯನ್ನು ನಾವು ರಾಜಘಾಟ್ ಅಂತ ಕರಿತೀವಿ. ಜವಾಹರ್ಲಾಲ್ ನೆಹರು ಅವರ ಸಮಾಧಿಯವ್ರನ್ನ ನಾವು ಶಾಂತಿವನ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಮೊದಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಮೊಟ್ಟ ಮೊದಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಸೆಂಬ್ಲಿ ಎಲ್ಲಿ ನಡೀತಪ್ಪ ಅಂದ್ರೆ ಬಾಂಬೆ, ಅವತ್ತಿನ ಬಾಂಬೆ, ಇವತ್ತಿನ ಮುಂಬೈ. ಓಕೆ, ಈ ಒಂದು ಅಧಿವೇಶನ ಅಧ್ಯಕ್ಷತೆ ಯಾರು ವಹಿಸಿರ್ತಾರಪ್ಪ ಅಂದ್ರೆ WC ಬ್ಯಾನರ್ಜಿ. ಇದನ್ನು ನಿನ್ನೆ ಪ್ರಶ್ನೆ ಕೇಳಿದರು. ಇವತ್ತು ಅಧಿವೇಶನ ಎಲ್ಲಿ ನಡೀತು ಅಂತ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಗೊತ್ತಿರಲಿ. ನೆಕ್ಸ್ಟು ಕಲ್ಕತ್ತಾದಲ್ಲಿ ಅಧಿವೇಶನ ಯಾವಾಗ ನಡೀತು? ಮದ್ರಾಸಲ್ಲಿ ಯಾವಾಗ ನಡೀತು? ದೆಹಲಿಯಲ್ಲಿ ಯಾವಾಗ ನಡೀತು? ಈ ಒಂದು ಕಲ್ಕತ್ತಾ, ಮದ್ರಾಸ್ ಮತ್ತು ದೆಹಲಿ ನಗರಗಳ ಪ್ರಮುಖ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಕಲ್ಕತ್ತಾದಲ್ಲಿ ನಾವು ಟಂಕಸ್ಥಳಿ ನೋಡ್ತೀವಿ. ಭಾರತೀಯ 4 ಟಂಕಸ್ಥಳಿ ಇದ್ದಾವೆ. ಅದರಲ್ಲಿ ಪೂರ್ವ ದಿಕ್ಕಿನ ಟಂಕಸ್ಥಳಿ ಎಲ್ಲಿದೆಪ್ಪ ಅಂದರೆ ಕಲ್ಕತ್ತಾದಲ್ಲಿ ಇದೆ. ಇನ್ನು ದಕ್ಷಿಣ ಅಂತ ಬಂದಾಗ ಹೈದರಾಬಾದು, ಪಶ್ಚಿಮದಲ್ಲಿ ಅಂತ ಬಂದಾಗ ಮುಂಬೈ, ಉತ್ತರದಲ್ಲಿ ಅಂತ ಬಂದಾಗ ಎಲ್ಲಿ ಅಂತ ನೀವು ಕಮೆಂಟ್ ಮಾಡಿರಿ. ಭಾರತೀಯ ಟಂಕಸಾಲೆ ಅಂದರೆ ನಾಣ್ಯ ಮುದ್ರಣ. ಓಕೆ, ಅದೇ ರೀತಿ ನೋಟು ಮುದ್ರಣ ಸಂಸ್ಥೆ ಬಂದಾಗ ಉತ್ತರದಲ್ಲಿ ನಾವು ಏನಪ್ಪ ಅಂದ್ರೆ ದಕ್ಷಿಣದಲ್ಲಿ ಮೈಸೂರು, ಪಶ್ಚಿಮದಲ್ಲಿ ನಾಸಿಕ್ಕು, ಉತ್ತರದಲ್ಲಿ ದೇವಾಸ್, ಅದೇ ರೀತಿ ಪೂರ್ವದಲ್ಲಿ ಸಾಲ್ಬೋನಿ ಅಂತ ನೋಡ್ತೀವಿ. ಓಕೆ, ನೆಕ್ಸ್ಟ್ 1857ರಲ್ಲಿ ಬ್ಯಾರಕ್ಪುರದಲ್ಲಿ ಗಲ್ಲಿಗೇರಿಸಲು ಆದೇಶಿಸಲ್ಪಟ್ಟವರು ಯಾರು ಅಂತ ಪ್ರಶ್ನೆ ಕೇಳಿದಾರೆ. ಯಾರಪ್ಪ ಅಂದರೆ ಮಂಗಲ್ ಪಾಂಡೆ. ಸೊ ಇವತ್ತಿನ ಎಕ್ಸಾಮ್ನಲ್ಲಿ 1857ರ ದಂಗೆ ಪಟ್ಟ ಹಾಗೆ ಸಂಬಂಧಪಟ್ಟ 2 ಕ್ವಶನ್ ಬಂದವ. ಸೊ ಇದು ಫಸ್ಟ್ ಕ್ವಶನು. ಸೆಕೆಂಡ್ ಕ್ವಶನ್ ಇಲ್ಲೇ ಇದೆ ನೋಡ್ರಿ ನೀವು. ಸೊ ಇವ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ತಾತ್ಯಾ ಟೋಪೆ ಆಗಿರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ನಾನಾ ಸಾಹೇಬ್ ಆಗಿರ್ಬೋದು. ಓಕೆ, ಇಲ್ಲಿ ನೋಡ್ರಿ 1857ರ ಸ್ವಾತಂತ್ರ್ಯ ಹೋರಾಟ ಎಲ್ಲಿ ಪ್ರಾರಂಭವಾಯಿತು ಅಂತ ಪ್ರಶ್ನೆ ಕೇಳಿದಾರೆ. ಇದು ಪ್ರಾರಂಭವಾಗಿದ್ದು ಎಲ್ಲಿಪ್ಪ ಅಂದರೆ ಮೀರತ್ನಲ್ಲಿ. ಓಕೆ, ಹಾಗಾದರೆ ಈ ಒಂದು ಮೀರತ್ನಲ್ಲಿ ಈ ಒಂದು ದಂಗೆಯ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ಒಬ್ಬ ರಾಜ ಅಥವಾ ಸ್ಥಳೀಯ ದೇಶೀಯ ದೊರೆ ಯಾರು? ನೀವು ಕಮೆಂಟ್ ಮಾಡಿರಿ. ಯಾವ ಥರಪ್ಪ ಅಂದ್ರೆ ಈಗ ದೆಹಲಿಯಲ್ಲಿ ನಾವು ಏನು ನೋಡ್ತೀವಿ? 2ನೇ ಬಹದ್ದೂರ್ ಶಾಹನ ನೋಡ್ತೀವಿ. 2ನೇ ಬಹದ್ದೂರ್ ಶಾಹರನ್ನ ನೋಡ್ತೀವಿ. ಸೊ ಹಾಗಾದರೆ ಅದೇ ರೀತಿ ಮೀರತ್ನಲ್ಲಿ ಯಾರಿದ್ದರು ನೀವು ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಲಾಲ್ ಬಾಲ್ ಪಾಲ್ ಎಂಬ ತ್ರಿಮೂರ್ತಿಗಳಲ್ಲಿ ಗುಂಪಿನಲ್ಲಿಲ್ಲದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಕೂಡ ಡಿಪೆಂಡ್ ಅಪಾನ್ ಆಪ್ಷನ್. ಸೊ 3 ವ್ಯಕ್ತಿ ಕೂಡ ಇವರೇ, ನಿಮ್ಗೆ ಗೊತ್ತಿರುತ್ತೆ. ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್. ಸೊ 3 ಆಪ್ಷನ್ ಇದನ್ನು ಕೊಟ್ಟಿರ್ತಾರೆ. ಒಂದು ಆಪ್ಷನ್ ಯಾವುದು ಡಿಫ್ರೆಂಟ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಇದರಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತ ಇದೆ. ನಿಮ್ಮ ಎಕ್ಸಾಮ್ನಲ್ಲಿ ಅವರು ಮಹಾತ್ಮ ಗಾಂಧೀಜಿ ಅಂತ ಕೊಟ್ಟಿರ್ಬೋದು, ಚಂದ್ರಶೇಖರ್ ಆಜಾದ್ ಅಂತ ಕೊಟ್ಟಿರ್ಬೋದು, ಮದನ್ ಮೋಹನ್ ಮಾಳವೀಯ ಅಂತ ಕೊಟ್ಟಿರ್ಬೋದು. ಸೊ ಈ ಥರ. ಓಕೆ, ಡಿಪೆಂಡ್ ಅಪಾನ್ ಆಪ್ಷನ್. ಹಂಗಂತೇಳಿ ಸುಭಾಷ್ ಚಂದ್ರ ಆಪ್ಷನಲ್ಲಿ ಇಲ್ಲ ಅಂತ ಅಂದ್ಕೊಂಡು ನಾವು ಕೊಡ್ತಿರೋ ಕ್ವಶನ್ನು ಫೇಕ್ ಅಂತ ಅಲ್ಲ. ಕ್ವಶನ್ ಕೇಳಿದ್ದು ಕನ್ಫರ್ಮು, ಆಪ್ಷನ್ಸ್ ಹೆಚ್ಚು ಕಡಿಮೆ ಆಗಿರ್ತಾವೆ. ಓಕೆ, ನೆಕ್ಸ್ಟ್ ಇನ್ನು ಕೇರಳದ ವೆಂಬನಾಡು ಸರೋವರದ ಬಗ್ಗೆ ಒಂದು ಕ್ವಶನ್ ಕೇಳಿದರು. ಕನ್ಫರ್ಮ್ ಕ್ವಶನ್ ಏನಂತ ಗೊತ್ತಿಲ್ಲ. ಆದರೆ ಈ ಒಂದು ಸರೋವರ ಬಗ್ಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಭಾರತದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಉದ್ದವಾದ ಸರೋವರ. ಓಕೆ,
ಇನ್ನು ಸರೋವರ ಅಂತ ಬಂದಾಗ ನಾವು ಚಿಲ್ಕಾ ಸರೋವರ ಬಗ್ಗೆ ಗೊತ್ತಿರಬೇಕು. ಚಿಲ್ಕಾ ಸರೋವರ, ಸಾಂಬಾರ್ ಸರೋವರ ನಿನ್ನೆ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಇದು ಉಲ್ಲಾರ್ ಸರೋವರ ಆಗಿರ್ಬೋದು, ಉಲ್ಲಾರ್ ಸರೋವರ. ಇನ್ನು ನೆಕ್ಸ್ಟು ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥ ಯಾವುದದು ಲೂನಾರ್. ಸೊ ಈ ಸರೋವರದ ಬಗ್ಗೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಉಲ್ಕೆಯಿಂದ ನಿರ್ಮಾಣಗೊಂಡಂಥ ಒಂದು ನೈಸರ್ಗಿಕ ಸರೋವರ ಇದು ಲೂನಾರ್ ಸರೋವರ. ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಉಲ್ಕಾಪಾತದಿಂದ ನಿರ್ಮಾಣಗೊಂಡಿದೆ ನೈಸರ್ಗಿಕವಾಗಿ. ಓಕೆ. ನೆಕ್ಸ್ಟ್ ಭಾರತ ಮತ್ತು ಮಯನ್ಮಾರ್ ನಡುವಿನ ಗಡಿ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಆ ಗಡಿ ಕನ್ಫರ್ಮ್ ಆಗಿ ಕ್ವಶನ್ ಏನಂತ ಗೊತ್ತಿಲ್ಲ, ಆದರೆ ಭಾರತ ಮತ್ತು ಮಯನ್ಮಾರ್ ನಡುವಿನ ಗಡಿ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಆ ಗಡಿ ಯಾವುದಪ್ಪ ಅಂದ್ರೆ ಐ ಥಿಂಕ್ ಕೋಕೋ ಗಡಿ ಅಂತ ಅನ್ಕೋತೀನಿ ನಾನು, ಕೋಕೋ ಗಡಿ. ಓಕೆ. ಇನ್ನು ನೆಕ್ಸ್ಟ್ ಭಾರತ ಮತ್ತು ರಷ್ಯಾ ನಡುವಿನ ಸಮರಾಭ್ಯಾಸ ಯಾವುದಂತ ಕೇಳಿದ್ದಾರೆ. ಅದು ಯಾವುದಪ್ಪ ಅಂದ್ರೆ ಇಂದಿರಾ ಅಂತ ಅನ್ಕೋತೀನಿ, ಇಂದ್ರ ಯುದ್ಧಾಭ್ಯಾಸ. ಓಕೆ. ಇನ್ನು ನೆಕ್ಸ್ಟ್ ಸೈನ್ಸ್ ಬಗ್ಗೆ ಒಂದು 3 ಕ್ವಶನ್ ಸಿಕ್ಕಾವ. ಟ್ರೇಡ್ಸ್ಮನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಕಬ್ಬಿನ ತುಕ್ಕು ಹಿಡಿಯುವುದನ್ನು ತಡೆಯಲು ನಾವು ಕಬ್ಬಿನಕ್ಕೆ ಏನು ಲೇಪನ ಮಾಡ್ತೀವಿ ಅಂತ ಕೇಳಿದ್ದಾರೆ. ಏನು ಲೇಪನ ಮಾಡ್ತೀವಿ? ಜಿಂಕ್ ಅನ್ನು ಲೇಪನ ಮಾಡ್ತೀವಿ. ಹೌದಾ? ಇದು ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕಾಮನಬಿಲ್ಲು ಏನಾಗುತ್ತಲ್ಲ, ಬೆಳಕಿನ ವಿಭಜನೆಯಿಂದ ಕಾಮನಬಿಲ್ಲು ಉಂಟಾಗುತ್ತಲ್ಲ, ಈ ಕಾಮನಬಿಲ್ಲು ರಚನೆ ಆಗಲು ಬೆಳಕಿನ ಒಂದು ಪ್ರಕ್ರಿಯೆ ಕಾರಣವಾಗುತ್ತೆ. ಈಗ ಯಾವ ರೀತಿಪ್ಪ ಅಂದ್ರೆ ಬೆಳಕಿನ ವಿಭಜನೆ ಆಗಿರ್ಬೋದು, ಬೆಳಕಿನ ವಿವರ್ತನೆ ಆಗಿರ್ಬೋದು, ಬೆಳಕಿನ ಚದುರುವಿಕೆ, ಬೆಳಕಿನ ವಕ್ರೀಭವನ. ಸೊ ಈ ರೀತಿ ಪ್ರಕ್ರಿಯೆಯಲ್ಲಿ ಯಾವ ಒಂದು ಪ್ರಕ್ರಿಯೆ ಕಾಮನಬಿಲ್ಲು ರಚನೆಯಾಗಲು ಪ್ರಮುಖ ಕಾರಣ ಅಂತ ಪ್ರಶ್ನೆ ಕೇಳಿದ್ದಾರೆ. ಇನ್ನು ನೆಕ್ಸ್ಟು ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಅಂಶವನ್ನು ಹೊಂದಿರತಕ್ಕಂಥ ಆಹಾರ ಪದಾರ್ಥ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಇದು ಏನಪ್ಪ ಅಂದರೆ ಡಿಪೆಂಡ್ ಅಪಾನ್ ಆಪ್ಷನ್ ಆನ್ಸರ್ ಆಗುತ್ತೆ. ಓಕೆ. ಸೊ ಇದಿಷ್ಟು ಟ್ರೇಡ್ಸ್ಮ್ಯಾನ್ ಕ್ವಶನ್ಗೆ ಸಂಬಂಧಪಟ್ಟಂಥ ಮಾಹಿತಿ, GK ಮತ್ತು ಸೈನ್ಸ್. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಆರ್ಮಿ ಟೆಕ್ನಿಕಲ್ ಎಕ್ಸಾಮ್ಗೆ ಸಂಬಂಧಪಟ್ಟ ಕೆಲವೊಂದು GK ಕ್ವಶನ್ ಅದಾವೆ ನೋಡಿರಿ. ಸೊ ಇವು ಕ್ವಶನ್ ಕೂಡ ಈಸಿ ಅದಾವೆ, ಅಷ್ಟೊಂದು ಹಾರ್ಡ್ ಏನಿಲ್ಲ. ಇದರಲ್ಲಿ ಹಾರ್ಡ್ ಏನಪ್ಪ ಅಂದ್ರೆ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ನ ಹಾರ್ಡ್ ಆಗುತ್ತೆ. GK ಮತ್ತು ಮ್ಯಾಥ್ಸು ರೀಸನಿಂಗು ಅಷ್ಟೊಂದು ಹಾರ್ಡ್ ಇರಲ್ಲ. ಓಕೆ. ಭಾರತೀಯ ನೌಕಾದಳದ ಮುಖ್ಯ ಕಾರ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಭಾರತೀಯ ನೌಕಾದಳದ ಮುಖ್ಯ ಕಾರ್ಯ ಸಾಗರ ಮತ್ತು ಕರಾವಳಿ ರಕ್ಷಣೆ. ಇಲ್ಲಿ ಈ ಥರ ಕೇಳಿದಾರಪ್ಪ ಅಂದ್ರೆ ಮುಂದೆ ನಿಮ್ಮ ಎಕ್ಸಾಮ್ ಕೇಳ್ಬೋದು, ಭಾರತೀಯ ಭೂಸೇನೆಯ ಮುಖ್ಯ ಕಾರ್ಯ ಏನು, ಅಥವಾ ಭಾರತೀಯ ವಾಯುಸೇನೆಯ ಮುಖ್ಯ ಕಾರ್ಯ ಏನು, ಈ ರೀತಿ ಕೇಳ್ಬೋದಲ್ಲ. ಚಾನ್ಸಸ್ ತುಂಬ ಹೈ ಇದೆ. ಸೊ ಯಾವುದೇ ಕಾರಣಕ್ಕೂ ಒಂದು ಸರ್ತಿ ನೀವು ನೋಡ್ಕೊಂಬಿಡಿ. ನೆಕ್ಸ್ಟ್ ಅಸಹಕಾರ ಚಳವಳಿಯ ಮುಖ್ಯ ನಾಯಕರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಗಲೇ ಹೇಳಿದಾಗೆ ಮಹಾತ್ಮ ಗಾಂಧಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಾಡರ್ನ್ ಹಿಸ್ಟ್ರಿ ಅಂತ ಬಂದಾಗ. ಸೊ ಅವರ ಬಗ್ಗೆ ನೀವು ಮಿಸ್ ಮಾಡಲೇಬಾರ್ದು. ಓಕೆ. ನಾನ್ ಕೋಆಪರೇಟಿವ್ ಮೂಮೆಂಟ್ ಅಥವಾ ಅಸಹಕಾರ ಚಳವಳಿಯ ಮುಖ್ಯ ನಾಯಕರು ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧಿಯವರು. ಸೊ ಈ ಒಂದು 1920ರಲ್ಲಿ ಆರಂಭವಾದಂಥ ಈ ಒಂದು ನಾನ್ ಕೋಆಪರೇಟಿವ್ ಮೂಮೆಂಟು 1922ರವರೆಗೂ ಮುಂದುವರೆದು 22ರಲ್ಲಿ ಇದನ್ನು ಗಾಂಧೀಜಿಯವರ ಹಿಂದೆ ತೊಗೋತಾರೆ. ಯಾಕಪ್ಪ ಅಂದರೆ ಆವಾಗ ಚೌರಿ ಚೌರ ಘಟನೆ ನಡೆಯುತ್ತೆ. ಚೌರಿ ಚೌರ ಘಟನೆ ನಡೆಯುತ್ತೆ. ಈ ಒಂದು ಘಟನೆಯಲ್ಲಿ ಸುಮಾರು ಜನ ಬ್ರಿಟಿಷ್ ಪೊಲೀಸರು ಮರಣವನ್ನು ಅಪ್ತಾರೆ. ಈ ಒಂದು ಕಾರಣದಿಂದ ಗಾಂಧೀಜಿಯವರು ಈ ಒಂದು ಚಳವಳಿಯನ್ನು ಹಿಂದೆ ತೊಗೋತಾರೆ. ಓಕೆ. ನೆಕ್ಸ್ಟ್ ಭಾರತದ ಸಂವಿಧಾನದ ವಿಧಿ 324 ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ವಿಧಿ ಅಂತ ಕೇಳಿದಾಗ 324, ಭಾಗ ಅಂತ ಕೇಳಿದಾಗ ಭಾಗ 15. ಇದು ಸಂಬಂಧಿಸಿರೋದು ಯಾರಿಗಪ್ಪ ಅಂದರೆ ಚುನಾವಣಾ ಆಯೋಗ. ಓಕೆ. ನಿನ್ನೆ ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ ಯಾವ ಎಲೆಕ್ಷನ್ ನಡೆಸ್ತಾ ಅಂತ ಪ್ರಶ್ನೆ ಕೇಳಿದರು. ಇವತ್ತು ಡೈರೆಕ್ಟ್ ಅದರ ಆರ್ಟಿಕಲ್ ಕೇಳಿದ್ದಾರೆ. ಓಕೆ. ನೆಕ್ಸ್ಟ್ ಇನ್ನು ರಾಷ್ಟ್ರಪತಿ ಅಧಿಕಾರ ಬಗ್ಗೆ ಹೇಳಲ್ಲ. ನಿಯಂತ್ರಣ ಮತ್ತು ಹಾಗೂ ಮಹಾಲೆಕ್ಕ ಪರೀಕ್ಷಕ ಅಂದರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ನಮ್ಮ ಹತ್ರ ಅದನ್ನ CAG ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ ಯಾವುದಪ್ಪ ಅಂದರೆ 148. ಇನ್ನು ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್, ಇದರ ಬಗ್ಗೆ ತಿಳಿಸ್ತಕ್ಕಂಥ ಭಾಗ ಯಾವುದಂತ ಕೇಳಿದರೆ ಭಾಗ 14 ಅಲ್ಲ, ಭಾಗ 5. ಕೇಂದ್ರ ಸರ್ಕಾರ ಅಲ್ಲ, ಭಾಗ 5. ವಿಧಿ ಯಾವುದಂತ ಕೇಳಿದರೆ 124ರಿಂದ
147. ಇದು ಸುಪ್ರೀಂ ಕೋರ್ಟ್ ಅದೊಂದು ಅಧಿಕಾರದ ಬಗ್ಗೆ ತಿಳಿಸ್ಕೊಡ್ತದೆ. ಓಕೆ, ಇನ್ನು ನೆಕ್ಸ್ಟ್, ಯಾವ ಖಂಡವು ಅತಿ ಹೆಚ್ಚು ಜನಸಂಖ್ಯೆ ಮತ್ತು ಅತಿ ದೊಡ್ಡ ಪ್ರದೇಶವನ್ನು ಹೊಂದಿದೆ? ಈ ಪ್ರಶ್ನೆ ಈ ಥರ ಅಷ್ಟೇ ಕೇಳಿಲ್ಲ, ಇದನ್ನು ಮುಂದುವರೆದು ಈ ಖಂಡ ಏನಪ್ಪ ಅಂದ್ರೆ ಭೂಮಧ್ಯದಲ್ಲಿ ಕಂಡು ಬರುತ್ತಾ ಈ ರೀತಿಯನ್ನು ಕೇಳಿದಾರೆ. ಒಟ್ಟಿನಲ್ಲಿ ಮೇನ್ ಉದ್ದೇಶ ಏನಪ್ಪ ಅಂದ್ರೆ ಅವರು ಕೇಳೋದು ಅತಿ ಹೆಚ್ಚು ಜನಸಂಖ್ಯೆ ಮತ್ತು ಅತ್ಯಂತ ದೊಡ್ಡ ಪ್ರದೇಶವನ್ನು ಹೊಂದಿರತಕ್ಕಂಥ ಖಂಡ ಯಾವುದು ಅಂತ ಕೇಳಿದಾರೆ ಪ್ರಮುಖವಾಗಿ. ಯಾವುದಪ್ಪ ಅಂದ್ರೆ ಅದು ಏಷ್ಯಾ. ಸೊ ನಾನು ನಿಮ್ಗೆ ಮೊನ್ನೆನೇ ಒಂದು ಕೋಡ್ ಹೇಳಿದ್ದೆ, ಯಾವ ಥರಪ್ಪ ಅಂತಂದ್ರೆ ಸೊ ಈ ರೀತಿ ಬರ್ಕೊಂಡು ಹೋಗ್ರಿ ಅಂತ. ಇದು ಏಷ್ಯಾ ಖಂಡ, ಹೈಯೆಸ್ಟ್ ಇನ್ ಏರಿಯಾ ವೈಸ್. ನೆಕ್ಸ್ಟು ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಕ್ಟಿಕಾ, ಯುರೋಪು, ಆಸ್ಟ್ರೇಲಿಯಾ. ಅತ್ಯಂತ ದೊಡ್ಡ ಖಂಡ ಯಾವುದಂತ ಕೇಳಿದರೆ ಅದು ಏಷ್ಯಾ, ಅತ್ಯಂತ ಚಿಕ್ಕ ಖಂಡ ಯಾವುದಂತ ಕೇಳಿದರೆ ಆಸ್ಟ್ರೇಲಿಯಾ. ಓಕೆ, ಇನ್ನು ಇದೇ ರೀತಿ ಏನಪ್ಪ ಅಂದ್ರೆ ನೆಕ್ಸ್ಟ್ ಇದು ಕೂಡ ಅದೇ ಥರ ಸೇಮ್, ಯಾವುದು ಜನಸಂಖ್ಯೆ ವೈಸು ಇದರಾಗೂ ಕೂಡ ಫಸ್ಟ್ ಏಷ್ಯಾ ಬರುತ್ತಾ, ಏಷ್ಯಾ, ಆಫ್ರಿಕಾ, ಆಮೇಲೆ ಯುರೋಪ್, ಆಮೇಲೆ ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಆಸ್ಟ್ರೇಲಿಯಾ, ಆಮೇಲೆ ಲಾಸ್ಟ್ ಅಂಟಾರ್ಕ್ಟಿಕಾ ಖಂಡ. ಇದು ಯಾವುದಪ್ಪ ಅಂದ್ರೆ ಜನಸಂಖ್ಯೆಗೆ ಒಂದು ಕೋಡ್. ಈ ಥರ ನೆನಪಿಡ್ಬೇಕು ನೀವು. ನೆಕ್ಸ್ಟ್, NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಇದನ್ನು 1988ರಲ್ಲಿ ಸ್ಥಾಪನೆ ಮಾಡ್ತಾರೆ. ಓಕೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆರೋಗ್ಯಕರ ಅರಣ್ಯ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಹೆದ್ದಾರಿ ಪರಿಸರ ವ್ಯವಸ್ಥೆಯನ್ನು ಸುಧಾರಿಸಲು ಮರಗಳನ್ನು ನೆಡುವುದು ಮತ್ತು ಸಂರಕ್ಷಿಸುವುದು. ಇದು ಕರೆಂಟ್ ಅಫಿಯರ್ಸ್. ಓಕೆ, ಅದರ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ ಇವತ್ತಿನ ಟೆಕ್ನಿಕಲ್ ಎಕ್ಸಾಮ್ನಲ್ಲಿ. ಸೊ ಇದಿಷ್ಟು ಇವತ್ತಿನ ಎಕ್ಸಾಮ್ನ ಕ್ವಶನ್ಸ್ ಅವೈಲೇಬಲ್ ಅದಾವೆ. ಮತ್ತು ಯಾವುದಾದ್ರೂ ಕ್ವಶನ್ ಅವೈಲೇಬಲ್ ಆದರೆ ಅದನ್ನು ಮುಂದಿನ ವಿಡಿಯೋದಲ್ಲಿ ತೊಗೊಂಬರ್ತೀನಿ. ಓಕೆ, ಅದೇ ರೀತಿ ಜಾಸ್ತಿ ಜನ ಕ್ವಶನ್ ಕೇಳ್ತಾ ಇದ್ರಿ ಏನಪ್ಪ ಅಂದ್ರೆ 2 ಜೂನ್ದು 3rd ಮತ್ತು 4th ಶಿಫ್ಟ್ ಕ್ವಶನ್ ಡಿಸ್ಕಸ್ ಮಾಡಿ ಅಂತ. ಸೊ ಅವು ಕ್ವಶನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ವಿಡಿಯೋ ಭಾಳ ಲೆಂತಿ ಆಗುತ್ತೆ, ಅದಕ್ಕೆ ನಿಮ್ಗೆ ಅದನ್ನ PDF ಪ್ರೊವೈಡ್ ಮಾಡ್ತೀನಿ. ಸೊ PDF ನೋಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ಎಕ್ಸಾಮ್ ಬರೆಯೋರಿದ್ದೀರಿ ಎಲ್ರಿಗೂ ಆಲ್ ದಿ ಬೆಸ್ಟ್. ಈಗ ಯಾರು ಎಕ್ಸಾಮ್ ಬರೆದು ಬಂದಿರಿ ನಿಮಗೇನಾದರೂ 20+ ನೀವು ಮಾಡಿದರೆ ಆರಾಮ್ಸೆ ನೀವು ಫಿಸಿಕಲ್ಗೆ ಕ್ವಾಲಿಫೈ ಆಗ್ತೀರಿ. ಏನಾದರೂ 35-40+ ನೀವು ಆ್ಯಕ್ಯುರೇಟಾಗಿ ಮಾಡಿದರೆ ಸೊ ಇವತ್ತಿಂದನೇ ಫಿಸಿಕಲ್ನ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಫಿಸಿಕಲ್ ನೀವು ಕ್ಲಿಯರ್ ಆದರೆ ನೀವು ಈ ಒಂದು ರಿಕ್ರೂಟ್ಮೆಂಟಲ್ಲಿ ಜಾಯಿನ್ ಆಗುವಂಥ ಸಾಧ್ಯತೆ ಬಹಳ ಹೆಚ್ಚಿದೆ. ಓಕೆ, ನಿಮ್ಮ ಈ ಒಂದು ಭಾರತನ ಗಡಿ ಕಾವಲು ಕಾಯ್ತಕ್ಕಂಥ ಕನಸು ನನಸಾಗೋದ್ರಲ್ಲಿ ಭಾಳ ಹತ್ತಿರ ಇದೆ. ಓಕೆ, 35+40+ ನೀವು ಆ್ಯಕ್ಯುರೇಟ್ ಮಾಡಿದರೆ ಸೊ ಇವತ್ತಿಂದನೇ ಸೀರಿಯಸ್ ಆಗಿ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇಷ್ಟು ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಜೈ ಹಿಂದ್, ನಮಸ್ಕಾರ, ಥ್ಯಾಂಕ್ ಯು.